ಅಕ್ಕಿವಾಟ ವಿದ್ಯಾಸಾಗರರ ಚರಿತ್ರೆ ಎರಡನೇ ದಿನ. ಅಕ್ಕಿವಾಟ ವಿದ್ಯಾಸಾಗರರ ಚರಿತ್ರೆ ಎರಡನೇ ದಿನ. ನೀವಿವತ್ತು ನೋಡ್ರಿ ಬಂಧುಗಳೇ, ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರ ಚರಿತ್ರೆಯನ್ನು ನೀವಿವತ್ತು ಎರಡನೇ ಭಾಗದಲ್ಲಿ ಕೇಳ್ತಾ ಇದ್ದೀರಾ. ಅಂದರೆ ಎರಡನೇ ದಿನದಲ್ಲಿ ನೀವು ಬಂದು ಕೇಳ್ತಾ ಇದ್ದೀರಾ. ನಿನ್ನೆ ಪ್ರಥಮ ಭಾಗವನ್ನು ಕೇಳಿ ಹೋಗಿದ್ರಿ. ನಿನ್ನೆ ನಿಮ್ಮದು ಪ್ರಥಮ ಭಾಗ ಮುಗಿದು ಹೋಗಿತ್ತು. ಪ್ರಥಮ ಭಾಗವನ್ನು ಈಗ ಏನಾಗಿತ್ತು ಅಂತ ಹೇಳಿ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ನೀವು ಇಷ್ಟದಿಂದ ತಿಳ್ಕೊಳ್ಳಿ ಅಷ್ಟೇ. ಖಾಲಿ ಅಂದರೆ ನಿಮ್ಗೆ ಅದನ್ನು ಪದೇ ಪದೇ ಕಥೆ ಹೇಳೋದಕ್ಕೆ ಹೋಗೋದಿಲ್ಲ. ಆವಾಗ ಕಾಶ್ಮೀರ ಗುರುದ್ವಾರದಲ್ಲಿ ರಾಜ ವಜ್ರಶಂಖ ಮತ್ತು ರಾಣಿ ಮೃದುಮತಿಗೆ ಮಗ ಹುಟ್ಟಿದ್ರು. ಅವರಿಗೆ ಬುದ್ಧಿರಾಜ ಅಂತ ಹೆಸರಿಟ್ಟಿದ್ರು. ಬುದ್ಧಿರಾಜ ನಂತರ ಎಲ್ಲ ಆಗಿ ವಯಸ್ಸಿಗೆ ಬಂದ ಮೇಲೆ ಅವರಿಗೆ ಮುನಿದೀಕ್ಷೆ ಆಯಿತು. ಆದ ನಂತರ ಈಗ ದಿಲ್ಲಿಯಲ್ಲಿ ಇವರು ಕೊಲ್ಲಾಪುರದಲ್ಲಿದ್ದರು. ಅವರು ಯಾರು? ಈ ಅಕ್ಕಿವಾಟ ವಿದ್ಯಾಸಾಗರರು. ದಿಲ್ಲಿಯಲ್ಲಿ ಮೊಘಲ್ ಸಾಮ್ರಾಜ್ಯ ಇತ್ತು. ಅಂದರೆ ಅಕ್ಬರ್ ಬಾದಶಾಹನ ಸಾಮ್ರಾಜ್ಯ ನಡೀತಾ ಇತ್ತು. ಅವನ ಮನಸ್ಸಿನಲ್ಲಿ ಎಲ್ಲ ಧರ್ಮಗಳನ್ನು ಪರೀಕ್ಷೆ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಬಂತು. ಆವಾಗ ಜೈನ, ಲಿಂಗಾಯತ, ಬ್ರಾಹ್ಮಣ, ಬೌದ್ಧ, ಮುಸಲ್ಮಾನ್, ಸಿಖ್ ಆದಿ ಎಲ್ಲ ಧರ್ಮದವರನ್ನು ಕರೆಸಿದ. ಆದರೆ ಆ ಭಾಗದಲ್ಲಿ ನಮ್ಮ ಜೈನ್ ಗುರುಗಳು ಯಾರೂ ಇರಲಿಲ್ಲ. ಆ ಸಮಯದಲ್ಲಿ 6 ತಿಂಗಳ ಅವಕಾಶವನ್ನು ತಗೊಂಡು ಅಲ್ಲಿಯ ಶ್ರಾವಕರು ಪಾಪ ಕೊಲ್ಲಾಪುರಕ್ಕೆ ಬರ್ತಾ ಇದ್ದಾರೆ. ಇಷ್ಟು ಕತೆ ನಿನ್ನೆ ನಿಮಗೆ ಆಗಿತ್ತು. ನೀವು ನಿನ್ನೆ ಕೇಳಿ ಇಷ್ಟನ್ನು ಹೋಗಿದ್ದೀರಿ. ಇವತ್ತು ಕೇಳ್ತಾ ಇದ್ದೀರಾ ಮುಂದಿನ ಕತೆ. ನೋಡಿ, ಈಗ ದೆಹಲಿ ಅಥವಾ ದಿಲ್ಲಿಯಲ್ಲಿ ಇರುವಂಥ ಶ್ರಾವಕರು ವಿಚಾರ ಮಾಡಿದರು. ಈಗ ನಾವು ಅಕ್ಬರ್ ಬಾದಶಾಹನ ಹತ್ರ 6 ತಿಂಗಳವರೆಗೆ ಸಮಯವನ್ನು ಕೇಳ್ಕೊಂಡು ಬಂದಿದ್ದೀವಿ. ಈಗ 3 ತಿಂಗಳು ನಮಗೆ ಇಲ್ಲಿಂದ ಬೇಕಾಗ್ತದೆ ಕೊಲ್ಲಾಪುರ ಹೋಗೋದಕ್ಕೆ. ಅಲ್ಲಿಂದ ಬರೋದಕ್ಕೆ 3 ತಿಂಗಳು, 6 ತಿಂಗಳು ಸಮಾಪ್ತ ಆಗಿ ಹೋಗ್ತದೆ. ಆದ ಕಾರಣದಿಂದ 1 ಗಂಟೆ ಕೂಡ ವಿಳಂಬ ಮಾಡೋದು ಉಚಿತ ಅಲ್ಲ. ಇದು ಧರ್ಮದ ವಿಷಯ ಇದೆ. ಇಲ್ಲಿ ಪ್ರಾಣ ಹೋದರೆ ಹೋಗಲಿ, ನಮ್ಮ ಧರ್ಮವನ್ನು ನಾವು ಉಳಿಸಲೇಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದರು ದಿಲ್ಲಿಯ ಶ್ರಾವಕರು ತೀರ್ಮಾನಕ್ಕೆ ಬಂದರು. ಅದರಲ್ಲಿ ಸ್ವಲ್ಪ ಜನ ಶ್ರಾವಕರು, ಅಂದರೆ ಯಾರಿಗೆ ನಡೆಯುವ ಸಾಮರ್ಥ್ಯ ಇದೆ ಅಂತ ಸಾಕಷ್ಟು ಜನ ಶ್ರಾವಕರು ಈಗ ಕೊಲ್ಲಾಪುರಕ್ಕೆ ಹೊಂಟರು. ದಿಲ್ಲಿಯಿಂದ ಎಷ್ಟು ಕಷ್ಟದ ಪರಿಸ್ಥಿತಿ ಬಂತು ಪಾಪ ಈ ಶ್ರಾವಕರಿಗೆ. ಅಲ್ಲಿಂದ ಕೊಲ್ಲಾಪುರಕ್ಕೆ ಬರೋದಕ್ಕೆ ಪ್ರಾರಂಭ ಮಾಡಿದರು. ಏನೇನು ಸಾಮಗ್ರಿಗಳು ಬೇಕು ದಾರಿಯಲ್ಲಿ ನಡೆಯೋದಕ್ಕೆ, ಏನು ದವಸ ಧಾನ್ಯಗಳೆಲ್ಲ ಬೇಕು, ಇದನ್ನೆಲ್ಲ ತಗೊಂಡವರು ಪಾಪ ಈಗ ದಿಲ್ಲಿಯಿಂದ ಹೊರಟರು ಕೊಲ್ಲಾಪುರಕ್ಕೆ. ಬರ್ತಾ 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 ಬಹಳ ದೂರ ಇದೆ ಅದು. ಬರ್ತಾ 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 ಪಾಪ 3 ತಿಂಗಳುಗಳು ಈಗ ಮುಗದೇ ಹೋಯಿತು. ಆ 3 ತಿಂಗಳುಗಳ ನಂತರ ಶ್ರಾವಕರು ಈಗ ಕೊಲ್ಲಾಪುರವನ್ನು ಮುಟ್ಟಿದರು. ಕೊಲ್ಲಾಪುರದಲ್ಲಿ ಬಂದು ನೋಡಿ ಅಲ್ಲಿ ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರು ವಿರಾಜಮಾನ ಇದ್ದರು. ಅವರನ್ನು ನೋಡಿ ಬಹಳ ಸಂತೋಷ ಆಗಿ ಹೋಯಿತು. ಯಾರಿಗೆ? ದಿಲ್ಲಿಯಿಂದ ಬಂದಂಥ ಶ್ರಾವಕರಿಗೆ ಭಾಳ ಸಂತೋಷ ಆಯಿತು. ಅವರು ನಮಸ್ಕಾರ ಮಾಡಿ ಹೇಳಿದರು, ತಮ್ಮ ವ್ಯಥೆಯ ಕಥೆಯನ್ನು ಹೇಳಿದರು. ಹೇ ಮಹಾರಾಜರೇ, ನಮ್ಮ ದಿಲ್ಲಿ ಒಳಗಡೆ ಅಕ್ಬರ್ ಬಾದಶಾ ನಮಗೆ ಇಂಥ ಒಂದು ಸಮಸ್ಯೆಯನ್ನು ಮಾಡಿಟ್ಟಿದ್ದಾನೆ. ನಮಗೆ ಯಾರು ನಮ್ಮ ಗುರುಗಳು ಬೇಕಂತೆ. ಗುರುಗಳು ಬಂದು ನಮ್ಮ ಧರ್ಮವನ್ನು ಸಿದ್ಧ ಮಾಡಿಲ್ಲ ಅಂದರೆ ನಾವೆಲ್ಲ ಹೆಂಡತಿ ಮಕ್ಕಳ ಜೊತೆಗೆ ಎಲ್ಲ ಸಹಪರಿವಾರ ಸಮೇತ ನಾವು ಮುಸಲ್ಮಾನ ಆಗಿ ಹೋಗಬೇಕಾಗುತ್ತದೆ. ಎಷ್ಟು ದೊಡ್ಡ ಪಂಚಮ ಕಾಲದ ಹುಂಡಾವು ಸರ್ಪಿಣಿಯ ಕಾಲದ ಕಷ್ಟ ನಮ್ಮ ತಲೆ ಮೇಲೆ ಬಂದು ಬಿತ್ತು ಅಂತ ಹೇಳಿ ಗೋಳಾಡಿದರು ಆ ಶ್ರಾವಕರು. ಆವಾಗ ಕರುಣಾಮಯಿ ಆದಂಥ ಈ ಅಕ್ಕಿವಾಟ ವಿದ್ಯಾಸಾಗರರು ಇದನ್ನೆಲ್ಲ ಕೇಳಿಸ್ಕೊಂಡು ಅವರನ್ನೆಲ್ಲ ಸಮಾಧಾನ ಮಾಡಿದರು. ನೀವು ಯಾವುದೇ ರೀತಿ ನೀವು ಚಿಂತೆಯನ್ನು ಮಾಡಬೇಡಿ. ನೀವು ಧರ್ಮಾತ್ಮರಿದ್ದೀರಿ. ಧರ್ಮಾತ್ಮನನ್ನು ಧರ್ಮ ಉಳಿಸುತ್ತೆ. ನೀವು ಧರ್ಮ ಉಳಿಸೋದಕ್ಕೋಸ್ಕರ ಅಷ್ಟು ದೂರದಿಂದ ನಡ್ಕೊಂಡ್ಬಂದ್ರಿ ಇಲ್ಲಿವರೆಗೆ. ನಿಮಗೆ ಧರ್ಮದ ಮೇಲೆ ಶ್ರದ್ಧೆ ಇದೆ. ಮತ್ತು ಯಾರು ನೀವು ಧರ್ಮವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ, ನಿಮ್ಮನ್ನು ಧರ್ಮ ಅವಶ್ಯವಾಗಿ ಉಳಿಸುತ್ತೆ ಅಂತೇಳಿ ಭರವಸೆ ಕೊಟ್ಟರು ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರು. ಈ ಭರವಸೆಯನ್ನು ಕೇಳಿದ ತಕ್ಷಣ ಶ್ರಾವಕರಿಗೆ ಬಹಳ ಸಂತೋಷ ಆಗಿ ಹೋಯಿತು. ಸ್ವರ್ಗವೇ ಕೈಗೆ ಸಿಗಿದಷ್ಟು ಸಂತೋಷ ಆಗಿ ಹೋಯಿತು.
ಆವಾಗ ಬಂದಂಥ ಶ್ರಾವಕರಿಗೆ ಅವರು ಇರೋದಕ್ಕೆಲ್ಲ ವ್ಯವಸ್ಥೆ ಮಾಡಿದರು ಅಕ್ಕಿವಾಟ ವಿದ್ಯಾಸಾಗರರು. ಅಲ್ಲಿ ಇರ್ತಾ ಅವರಿಗೆ ಒಂದೆರಡು ದಿನಗಳು ಮುಗಿದು ಹೋಯಿತು. ಒಂದೆರಡು ದಿನ ಮುಗಿದು ಹೋಯ್ತು. ಆವಾಗ ಶ್ರಾವಕರು ವಿಚಾರ ಮಾಡ್ತಿದ್ದಾರೆ, ಜಾಸ್ತಿ ಸಮಯವನ್ನು ವಿಳಂಬ ಮಾಡೋದು ಅಂದರೆ ಸಮಯವನ್ನು ಹಾಳು ಮಾಡೋದು ಸರಿಯಿಲ್ಲ. ಸಮಯ ಸ್ವಲ್ಪ ಹಾಳಾದರೂ ಕೂಡ ಏನಾದ್ರು ದೊಡ್ಡ ಅನಾಹುತ ಆಗಿ ಹೋಗ್ತದೆ. ಯಾಕೆಂದರೆ ನಾವು ಅಲ್ಲಿಂದ ಇಲ್ಲಿವರೆಗೆ ಬರೋದಕ್ಕೆ ನಮಗೆ 3 ತಿಂಗಳುಗಳು ಸಮಯ ಮುಗಿದು ಹೋಗಿದೆ. ಈಗ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 3 ತಿಂಗಳು ಸಮಯ ಮುಗೀತದೆ. ಅಕಸ್ಮಾತ್ ಇನ್ನೂ 3 ತಿಂಗಳ ಒಳಗಡೆ ನಾವೇನಾರು ಅಲ್ಲಿಗೆ ಹೋಗಿಲ್ಲ ಅಂದರೆ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಪರಿವಾರ ಎಲ್ಲ ಮುಸಲ್ಮಾನ ಆಗಿ ಪರಿವರ್ತನೆ ಆಗಿ ಹೋಗ್ತಾರೆ. ಅವರನ್ನು ಯಾರು ಉಳಿಸೋರು? ರಾಜನೇ ಹೀಗಾದ ನಂತರ ಇನ್ನು ಉಳಿಸೋರು ಯಾರು? ಬೇಲಿ ಎದ್ದು ಹೊಲವನ್ನು ಮೆಂದಂತ ಇನ್ನು ಆ ಹೊಲವನ್ನು ಉಳಿಸೋರು ಯಾರು ಅನ್ನೋಂಥ ಅವರಿಗೆ ಭಾಳ ಚಿಂತೆ ಪ್ರಾರಂಭ ಆಯಿತು. ಆವಾಗ ಹೋಗಿ ವಿದ್ಯಾಸಾಗರರಿಗೆ ಅಂದರೆ ಅಕ್ಕಿವಾಟ ವಿದ್ಯಾಸಾಗರರಿಗೆ ಹೋಗಿ ಮತ್ತೆ ನಮಸ್ಕಾರ ಮಾಡಿದರು. ಮತ್ತೆ ನಮಸ್ಕಾರ ಮಾಡಿ ಕೇಳಿದ್ರು, ಹೇ ಸ್ವಾಮಿ, ನಮಗೆ ಬರೋದಕ್ಕೆ 3 ತಿಂಗಳು ಸಮಯ ಆಗಿ ಹೋಗಿದೆ. ಇನ್ನು 3 ತಿಂಗಳ ಒಳಗಡೆ ಈಗ ಒಂದು 2-3 ದಿವಸ ಮುಗಿದೋಗಿದೆ. ನಾವು ಅಲ್ಲಿಗೆ ಹೋಗಿ ತಲುಪೋದಕ್ಕೆ ಆಗಲ್ಲ. ಆದ್ದರಿಂದ ಏನಾರು ಮಾಡಿ ದಯಮಾಡಿ ನಮ್ಮನ್ನು ಉಳಿಸಿ, ನಮ್ಮ ಪ್ರಾಣಗಳನ್ನು ಉಳಿಸಿ, ನಮ್ಮ ಸಂಸಾರವನ್ನು ಉಳಿಸಿ, ಧರ್ಮವನ್ನು ಉಳಿಸಿ. ಇಲ್ಲಾಂದರೆ ಸಂಪೂರ್ಣ ದಿಲ್ಲಿಯ ಜೈನರೆಲ್ಲ ಮುಸಲ್ಮಾನ ಆಗಿ ಹೋಗ್ತಾರೆ. ಈಗ ಇದು ನಿಮ್ಮ ಕೈಲಿದೆ, ನಿಮ್ಮಲ್ಲಿ ಮಾತ್ರ ಸಾಮರ್ಥ್ಯ ಇದೆ. ಇದು ಹೇಗಾರು ಮಾಡಿ ನಮ್ಮನ್ನೆಲ್ಲ ಉಳಿಸ್ಕೊಡ್ರಿ. ಹೇಗಾರು ನಾವು ಅಷ್ಟು ದೂರದಿಂದ ಬಂದಿದ್ದೀವಿ. ಇಲ್ಲ ಈಗ ಅಕಸ್ಮಾತ್ ನಾವಿಲ್ಲಿ ಸಮಯವನ್ನು ಈ ರೀತಿ ಹಾಳು ಮಾಡಿದರೆ ಏನೂ ಉಪಯೋಗ ಆಗಲ್ಲ. ನಾವು ಅಲ್ಲಿಗೂ ಇಲ್ಲ, ಇನ್ನು ಇಲ್ಲಿಗೂ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬರ್ತದೆ ನಮ್ಮದು ಅಂತ ಅಂದರು, ಬೇಡ್ಕೊಂಡ್ರು. ಆವಾಗ ಅಕ್ಕಿವಾಟ ವಿದ್ಯಾಸಾಗರ್ ಅಂದರು, ಅವರಿಗೆ ನಿಮ್ಮ ವಿಚಾರವನ್ನು ನಾವು ಮಾಡಿದ್ದೀವಿ, ನಿಮಗೆ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರಿಸಿದ್ದೀವಿ. ಆದ್ದರಿಂದ ನೀವು ಸುಮ್ಮನೆ ಇಲ್ಲಿ ಧರ್ಮವನ್ನು ಮಾಡಿಕೊಂಡು ನೀವು ಇಲ್ಲೇ ಇರ್ರಿ ಅಂತ ಅಂದರು. ಅದು ಇವರಿಗೇನು ಅರ್ಥ ಆಗಿಲ್ಲ, ಯಾರಿಗೆ? ಶ್ರಾವಕರಿಗೆ. ಪಾಪ ಶ್ರಾವಕರು ಮತ್ತೆ ಚಿಂತಿತರಾದರು. ಏನು ಮಾಡೋದು? ಈಗ ನಾವು ಅಲ್ಲಿಂದ ಬಂದಿದ್ದೀವಿ, ಮಹಾರಾಜರು ನೋಡಿದ್ರೆ ಇಲ್ಲಿಂದ ಹೊರಡೋದಕ್ಕೆ ತಯಾರಿಲ್ಲ, ದಿನಗಳು ನೋಡಿದ್ರೆ ಮುಗಿತಾ ಇದ್ದಾವೆ, ಈಗಾಗಲೇ 15 ದಿವಸ ಮುಗಿದು ಹೋಯ್ತು. ಇನ್ನು ಹೇಗೆ ನಾವು ಹೋಗೋದಕ್ಕೆ ಸಾಧ್ಯ? ಓಡ್ಕೊಂಡು ಹೋದರೂ ಕೂಡ ನಾವು ಅಲ್ಲಿಗೆ ಹೋಗೋದಕ್ಕೆ ಆಗಲ್ಲ. ನಡ್ಕೊಂಡು ಇನ್ನು ಹೇಗೆ ಹೋಗೋದಕ್ಕೆ ಸಾಧ್ಯ? ಮಹಾರಾಜರನ್ನ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂದಮೇಲೆ ಅವ್ರದ್ದು ವ್ಯವಸ್ಥೆ ಮಾಡ್ಕೊಂಡು ನಾವು ಹೆಂಗೆ ಅವ್ರನ್ನ ತಗೊಂಡೋಗ್ಲಿ ಅನ್ನೋದು ಭಾಳ ದೊಡ್ಡ ಚಿಂತೆ ಆಯಿತು ಶ್ರಾವಕರಿಗೆ. ಇಷ್ಟು ದೊಡ್ಡ ಸಂಕಟದ ಪರಿಸ್ಥಿತಿ ಬಂತು. ಅಲ್ಲಿಂದ ಇಲ್ಲಿಗೆ ಬಂದು ನಾವು ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದು ಈಗ ನಾವು ಅಲ್ಲಿಯವರು ಇಲ್ಲ, ಈಗ ಕೊಲ್ಲಾಪುರದವರು ಇಲ್ಲ. ನಾವು ಏನು ಮಾಡಿ, ಏನು ಸಾಧನೆ ಮಾಡಿ, ಏನು ಮಾಡೋದಕ್ಕೆ ಉಪಯೋಗ ಇದೆ? ಈಗ ಹೇಗೂ ಇನ್ನು ದಿನಗಳು ಭಾಳ ಮುಗಿದು ಹೋದು, ಇನ್ನು ಈ ಮಹಾರಾಜರನ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಹೋಗಿ ಕೇಳಿದ್ರು ನಿಮ್ಮ ಬಗ್ಗೆ ನಾವು ಚಿಂತನೆ ಮಾಡಿದ್ದೀವಿ, ನೀವೇನು ಕಾಳಜಿ ಮಾಡಬೇಡಿ, ಅಂದರೆ ನೀವು ಏನು ಇದ್ರ ಬಗ್ಗೆ ಜವಾಬ್ದಾರಿ ತಗೋಬೇಡಿ, ಚಿಂತೆ ಮಾಡಬೇಡ್ರಿ, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟು ಹೇಳ್ತಾರೆ, ಮುಗೀತು. ಆದರೆ ಇವ್ರನ್ನ ನಂಬ್ಕೊಂಡು ನಾವೇನು ಮಾಡಲಿ? ಈಗಾಗಲೇ ಇಷ್ಟು ದಿನಗಳು ಮುಗಿದೋದು, ಇನ್ನು ಓಡ್ಕೊಂಡು ಹೋದರೂ ಕೂಡ ನಾವು ದಿಲ್ಲಿಗೆ ಮುಟ್ಟೋದಕ್ಕಾಗಲ್ಲ. ಭಾಳ ಚಿಂತೆ ಶುರುವಾಯಿತು ಎಲ್ಲ ಶ್ರಾವಕರಿಗೆ. ಆವಾಗ ಈ ಶ್ರಾವಕರಲ್ಲಿ ಸ್ವಲ್ಪ ಸದ್ದು ಬುದ್ಧಿ ಕೂಡ ಇತ್ತು. ಇವರು ಒಟ್ಟಿಗೆ ಕೂತ್ಕೊಂಡು ಒಂದು ರೀತಿ ತೀರ್ಮಾನಕ್ಕೆ ಬಂದರು. ಎಲ್ಲ ಶ್ರಾವಕರು, ಎಲ್ಲಿ? ಕೊಲ್ಲಾಪುರಕ್ಕೆ ಬಂದವರು, ದಿಲ್ಲಿಯಿಂದ ಬಂದವರು. ಏನು ತೀರ್ಮಾನಕ್ಕೆ ಬಂದರು? ಈ ಅಕ್ಕಿವಾಟ ವಿದ್ಯಾಸಾಗರರು ಮಹಾಗುರು ಇದ್ದಾರೆ. ಇವರು ಸಾಮಾನ್ಯ ಅಲ್ಲ, ಭಾಳ ದೊಡ್ಡ ವಿದ್ವಾನಿದ್ದಾರೆ. ಇವರು ಹೇಳುವ ಮಾತಿನಲ್ಲಿ ಏನೋ ಸಾರ ಇರಬೇಕು. ಇವರಿಗೆ ನಮಗಿಂತನೂ ಕೂಡ ಜೈನ ಧರ್ಮದ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ, ಜಾಸ್ತಿ ವಿದ್ವತ್ತಿದೆ, ಜಾಸ್ತಿ ಅಂದರೆ ನಮಗಿಂತ ಇವರಿಗೆ ಹೇರಳವಾದ ಶಾಸ್ತ್ರದ ಜ್ಞಾನ ಇದೆ, ಹೇರಳವಾದ ಇವರಿಗೆ ಲೋಕ ವ್ಯವಹಾರದ ಜ್ಞಾನ ಇದೆ, ಮತ್ತು ನಮಗಿಂತನೂ ದೊಡ್ಡ ಚಾರಿತ್ರವಾನಿದ್ದಾರೆ. ಆದ್ದರಿಂದ ಇವರಿಗೆ ನಾವು ಪದೇ ಪದೇ ಹೋಗಿ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವು ಅಷ್ಟು ದೂರದಿಂದ ಬಂದಿದ್ದೀವಿ, ಇಷ್ಟು ಸಲ ನಾವು ನಿವೇದನೆ ಮಾಡ್ಕೊಂಡಿದ್ದೀವಿ ಹೋಗಿ ಮಹಾರಾಜರೇ ನಡೀರಿ, ಸಮಯ ಮುಗಿದೋಗ್ತಾ ಇದೆ, ನಡೀರಿ ಅಂತೆ ಭಾಳ ನಿವೇದನೆ ಮಾಡ್ಕೊಂಡಿದ್ದೀವಿ. ಆವಾಗ ಯಾವಾಗಲೂ ಅವ್ರು ಶಾಂತ ಸ್ವಭಾವದಲ್ಲಿ ನಮ್ಗೆ ಯಾವಾಗಲೂ ಹೇಳಿದ್ದಾರೆ, ಒಂದೇ ಮಾತು ಹೇಳಿದ್ದಾರೆ, ನಿಮ್ಮ ಬಗ್ಗೆ ನಾವು ವಿಚಾರಿಸಿದ್ದೀವಿ, ನೀವೇನು ಚಿಂತನೆ ಮಾಡಬೇಡಿ, ನಿಮಗೆ ನಿಮ್ಮ ಧರ್ಮ ಉಳಿತದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಏನೋ ಒಂದು ದೊಡ್ಡ ರಹಸ್ಯ ಇದೆ, ಇದು ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಇರಲಿ, ಆ ಗುರುಗಳಿಗೆ ನಾವು ಕೇಳೋದಕ್ಕೆ ನಮಗೆ ಧೈರ್ಯ ಇಲ್ಲ, ಏನು ಮಾಡ್ತಾರೋ ಮಾಡಲಿ. ಈಗ ಎಲ್ಲವನ್ನು ನಾವು ತಂದು ವಿದ್ಯಾಸಾಗರರ ಚರಣದಲ್ಲಿ ಸಮರ್ಪಣೆ ಮಾಡಿದ್ದೀವಿ, ಅಕ್ಕಿವಾಟ ವಿದ್ಯಾಸಾಗರಿಗೆ ಸಮರ್ಪಣೆ ಮಾಡಿದ್ದೀವಿ. ನಾವು ಅವ್ರು ಏನು ಮಾಡ್ತಾರೋ ಮಾಡಲಿ, ಅವ್ರು ನಮ್ಮ ಗುರು ಇದ್ದಾರೆ, ಅವರಿಗೆ ಏನು ಒಳ್ಳೇದು ಅನಿಸುತ್ತೆ ಅದನ್ನೇ ಮಾಡಲಿ. ಇಲ್ಲಾಂದರೆ ನಾವಂತೂ ಇನ್ನೇನು
ಮರಳಿ ಹೋಗೋದಿಲ್ಲ. ಎಲ್ಲಿಗೆ? ದಿಲ್ಲಿಗೆ ನಾವೇನಾದ್ರು ಮರಳಿ ಹೋದರೆ ಅಲ್ಲಿ ನಾವಿನ್ನು ಹೋಗಿ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಪರಿವಾರ ಎಲ್ಲ ಮುಸಲ್ಮಾನ್ ಆಗಿರ್ತಾರೆ, ಅವ್ರ ಜೊತೆ ಹೋಗಿ ನಾವು ಸೇರಿಕೊಂಡು ಮಾಡೋದೇನಿಲ್ಲ. ನಾವು ಕಮ್ಮಿ ನಮ್ಮ ಪ್ರಾಣಗಳು ಉಳಿದಿದ್ದಾವೆ ಇಲ್ಲಿ ಇಷ್ಟು ಜನರದ್ದು, ನಾವು ಇಲ್ಲೇ ಇದ್ದು ಇಲ್ಲೇನಾರು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀವಿ. ಆದರೆ ನಾವು ವಾಪಸ್ ಮತ್ತಿನ್ನು ಮರಳಿ ದೆಹಲಿಗೆ ಹೋಗಲ್ಲ. ಹೋಗಿ ನಾವು ಏನು ಮುಖ ತೋರಿಸೋದು? ಯಾರಿಗೇನು ಮುಖ ತೋರಿಸಲಿ? ಹೋಗಿ 3 ತಿಂಗಳಾಯ್ತು, ಇಷ್ಟು ದಿವಸ ಆದಮೇಲೆ ಅಕಸ್ಮಾತ್ ಖಾಲಿ ಕೈಯಲ್ಲಿ ಮರಳಿದರೆ ನಾವು ಮುಖ ತೋರಿಸೋದು ಹೇಗೆ? ನಮ್ಮಿಂದಾಗಿ ಏನು ಲಾಭ ಆಯಿತು? ನಮ್ಮ ಜೀವಗಳು ಏನು ಲಾಭ ಆಯಿತು ಅಂಥೇಳಿ ಭಾಳ ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿ ಶ್ರಾವಕರು ಪಾಪ ಅನಿವಾರ್ಯ. ಇನ್ನು ಯಾರಿಗೆ ಹೇಳೋದು? ಈ ದುಃಖವನ್ನು ಯಾರಿಗೆ ಹೇಳೋದು? ಬಂದಿದ್ದಾಗಿದೆ, ಎಲ್ಲ ಪರಿವಾರ ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ರಿ ನಮ್ಮ ಪರಿಸ್ಥಿತಿ ಹೀಗಾಗಿ ಹೋಯಿತು. ನಾವು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಅಲ್ಲಿ ನೋಡ್ರೆ ನಮ್ಮ ಹೆಂಡತಿ ಮಕ್ಕಳು ಪರಿವಾರದವ್ರು ಎಲ್ಲನೂ ಪಾಪ ಜಾತಕ ಪಕ್ಷಿಗಳು ಕಾದಾಗೆ ಕಾಡ್ತಿದ್ದಾರೆ. ಜಾತಕ ಪಕ್ಷಿಗಳು ಕಾಯ್ತವೆ. ಜಾತಕ ಪಕ್ಷಿಗಳು ಏನು? ಮಳೆಯೇ ಬರಬೇಕು, ಮಳೆ ಬಂದಾಗ ನೀರು ಕುಡಿಬೇಕು. ಪೂರಾ ಬೇಸಿಗೆ ಅಲ್ಲನ ಏನು ಪ್ರಾಣ ಕಂಟಗತ ಆಗಿ ಹೋದರೂ ಕೂಡ ಅವು ಬೇರೆ ಕಡೆ ಹೋಗಿ ನೀರು ಕುಡಿಯಲ್ಲ, ಮಳೆ ನೀರೇ ಕುಡಿಬೇಕು. ಜಾತಕ ಪಕ್ಷಿ ಅಂತಾರೆ ಅದನ್ನು. ಆ ರೀತಿ ಜಾತಕ ಪಕ್ಷಿ ಕಾಯುತ್ತೆ ನೀರನ್ನು. ಒಂದು ಹನಿ ನೀರು ಎಲ್ಲಿಂದ ಬಿದ್ದಾತು ಆಕಾಶದಿಂದ ಅಂಥೇಳಿ ನನ್ನ ಪ್ರಾಣ ಉಳಿದಿತ್ತು ಅಂತ. ಅದೇ ರೀತಿ ಅವರು ದಿನ ಬಂದು ಪಾಪ ಎಲ್ಲ ಬಂಧು ಬಾಂಧವರು ಎಲ್ಲಿ? ದಿಲ್ಲಿ ಒಳಗಡೆ, ದೆಹಲಿ ಒಳಗಡೆ ಎಲ್ಲ ಬಂಧು ಬಾಂಧವರು ಪಾಪ ಮನೆಯಿಂದ ಹೊರಗಡೆ ಬಂದು ಬೆಳಕು ಬಿಟ್ಟರು ಸಾಕು, ಮನೆಯಿಂದ ಹೊರಗಡೆ ಬಂದು ದಾರಿ ನೋಡ್ತಾರೆ. ಎಲ್ಲಿ ಬಂದರೋ ಏನೋ, ಯಾವಾಗ ಬರ್ತಾರೋ ಏನೋ, ಇವತ್ತು ಬಂದರೆ ಏನೋ, ಇವತ್ತು ಸಂಜೆ ಬರ್ತಾರೋ ಏನೋ. ಇವತ್ತು ಮಧ್ಯಾಹ್ನ ಹೋಯಿತು, ಇವತ್ತು ಸಂಜೆ ಇಲ್ಲ, ಇನ್ನು ನಾಳೆ ಬೆಳಿಗ್ಗೆ ಬಂದಾರು, ನಾಳೆ ಮಧ್ಯಾಹ್ನ ಬಂದಾರು, ನಾಳೆ ಸಂಜೆ ಬಂದಾರು. ಹೀಗೆ ನೋಡಿ ಪಾಪ ಅವರು ಜಾತಕ ಪಕ್ಷಿ ಥರ ಕಾಯ್ತಿದ್ದಾರೆ ಎಲ್ಲರೂ. ಎಲ್ಲಿ? ದಿಲ್ಲಿ ಒಳಗಡೆ. ಯಾಕೆಂದರೆ ಅವರಿಗೆ ಅಷ್ಟು ಚಿಂತೆ ಆಗ್ತಾಯಿದೆ. ಹೋದವರು ಹೋಗಿಬಿಟ್ರು, ಎಲ್ಲಿ ಹೋದರೂ ಏನೋ ಗೊತ್ತಾಗಿಲ್ಲ, ಇನ್ನೂ ಬಂದಿಲ್ಲ, ಸಮಯ ಮುಗಿತಾ ಇದೆ, ಕೇವಲ 1-2 ದಿನಗಳು ಮಾತ್ರ ಉಳಿದಿವೆ, ಇನ್ನು ನಮ್ಮ ಜೀವನ ಸಮಾಪ್ತ ಆಗಿ ಹೋಯಿತು, ನಮ್ಮ ಧರ್ಮನೇ ಸಮಾಪ್ತ ಆಯಿತು ಅಂದಮೇಲೆ ಇನ್ನು ನಾವು ಬದುಕಿ ಏನು ಉಪಯೋಗ? ನಮ್ಮವ್ರು ಹೋದರು, ಎಲ್ಲಿ ಹೋದರು, ಅವ್ರಿಗೆ ಏನಾಯಿತು ಗೊತ್ತಿಲ್ಲ. ಎಲ್ಲಿ ಏನಾಯಿತು, ಏನು ದುರ್ಘಟನೆ ಆಗಿ ನಮ್ಮವರೆಲ್ಲ ನಾಶ ಆಗಿ ಹೋದರು, ಅಥವಾ ಯಾವ ಸಂದರ್ಭ, ಯಾವ ದುಃಖ ಅವರಿಗೆ ಬಂತೋ ಏನೋ ಗೊತ್ತಿಲ್ಲ. ಎಲ್ಲ ಹೋದವರು ಹೋಗೇ ಬಿಟ್ಟರು, ಎಲ್ಲಿ ಹೋದರು ಅಂತ ಗೊತ್ತಿಲ್ಲ, 1-2 ದಿನಗಳು ಉಳಿದಿವೆ ಅಂಥೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರು? ದಿಲ್ಲಿಯ ಶ್ರಾವಕರು ಪಾಪ. ಅವರು ಕಾದು ಸಾಕಾಗಿ ಹೋಯಿತು. ಯಾರೂ ಇಲ್ಲ, ಗುರುಗಳು ಇಲ್ಲ, ಇನ್ನು ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಹೋದಂಥ ಶ್ರಾವಕರು ಇಲ್ಲ. ಪಾಪ ಏನು ಮಾಡ್ಯಾರು? ರಾಜ ಇನ್ನು 2 ದಿವಸದಲ್ಲಿ ಇನ್ನು ಅವರನ್ನೆಲ್ಲನ ಕರ್ಸೋನಿದ್ದಾನೆ. ಅವರ ಸಮಯ ಮುಗಿದು ಹೋಯಿತು. ಈಗ ಅವರ ಚಿಂತೆ ಹಾಗಾಯಿತು. ಕೊಲ್ಲಾಪುರಕ್ಕೆ ಬಂದರು ವಿಚಾರ ಮಾಡ್ತಾ ಇದ್ದಾರೆ ಶ್ರಾವಕರು. ಖಾಲಿ ಇನ್ನು 2 ದಿವಸ ಮಾತ್ರ ಉಳಿದಿದೆ. 2 ದಿವಸದ ನಂತರ ರಾಜನ ಸಭೆ ಸೇರ್ತದೆ. ಯಾಕೆಂದರೆ ನಮಗೆ ಕೊಟ್ಟಿರುವಂಥ ಸಮಯ ಮುಗಿದು ಹೋಯಿತು. ಇನ್ನು ನಾವು ದೆಹಲಿಗೆ ಹೋಗಿ ಯಾವುದೇ ರೀತಿ ಕೆಲಸ ಇಲ್ಲ, ವ್ಯರ್ಥ ಇದೆ, ನಮ್ಮ ಜೀವನ ವ್ಯರ್ಥ ಆಗಿ ಹೋಯಿತು. ಈಗ ನಮ್ಮ ಶರೀರಗಳು ಮಾತ್ರ ಉಳಿದಾವೆ. ನಾವು ಇಲ್ಲೇ ಇದ್ದು ಹೇಗಾರು ಮಾಡಿ ಧರ್ಮ ಸಾಧನೆ ಮಾಡೋಣ, ಹೇಗೂ ನಮ್ಮದೆಲ್ಲ ನಾಶ ಆಗಿ ಹೋಯಿತು. ಹೋಗಲಿ, ಇನ್ನು ಏನು ಮಾಡೋದು? ನಮ್ಮ ಗುರುಗಳಿದ್ದಾರೆ, ಅವರು ಮಾತು ಕೊಟ್ಟಿದ್ದಾರೆ, ಧರ್ಮವನ್ನು ಉಳಿಸ್ಕೊಡ್ತೀನಿ ಅಂತ. ಹೇಗೆ ಉಳಿಸ್ಯಾರೋ ನಮಗೆ ಗೊತ್ತಿಲ್ಲ ಅದನ್ನ ಅಂತ ನಿಶ್ಚಿಂತರಾಗಿ ಹೋದರು. ಇನ್ನು ಚಿಂತೆ ಮಾಡೋದ್ರಲ್ಲಿ ಯಾವುದೇ ರೀತಿ ಉಪಯೋಗ ಇಲ್ಲ. ಏನಾಗ್ತದೆಯೋ, ವಿಧಿ ಹೇಗಿದೆಯೋ ಅದು ಹಾಗೆ ಹೋಗಲಿ. ನಮಗೆ ಬೇಕಾದ ಪುರುಷಾರ್ಥವನ್ನು ನಾವು ಮಾಡಿದ್ದೀವಿ, ಆದರೆ ವಿಧಿ ಮುಂದೆ ಇನ್ನೇನು ಮಾಡೋದು ಅನ್ನೋಂಥ ಎಲ್ಲ ತೀರ್ಮಾನ ಮಾಡಿ ಶ್ರಾವಕರು ಸುಮ್ಮನಾದರು. ಇಲ್ಲಿಗೆ ಬಂದವರು, ಕೊಲ್ಲಾಪುರಕ್ಕೆ ಬಂದವರು, ಅಲ್ಲಿ ಶ್ರಾವಕರು ವಿಚಾರ ಮಾಡಿದರು, ಹೇಗೂ ನಮ್ಮ ಧರ್ಮ ಸಮಾಪ್ತ ಆಗಿ ಹೋಯಿತು. ಈ ಹುಂಡಾವು ಸರ್ಪಿಣಿ ಕಾಲದಿಂದ ನಮ್ಮ ಧರ್ಮದ ಇಂಥ ಪರಿಸ್ಥಿತಿ ನಮಗೆ ಬಂದು ಹೋಯ್ತು ಅಂತ ಅಲ್ಲಿ ಮನುಷ್ಯರು ವಿಚಾರ ಮಾಡ್ತಾ ಇದ್ದಾರೆ ದಿಲ್ಲಿಯಲ್ಲಿ. ಆವಾಗ ಇನ್ನು ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಜನ ಸಭೆ ಸೇರ್ತದೆ. ದೆಹಲಿ ಒಳಗಡೆ, ಅಂದರೆ ದಿಲ್ಲಿ ಒಳಗಡೆ ಅಕ್ಬರ್ ಬಾದಶಾನ ಸಭೆ ಸೇರ್ತದೆ. ಅಲ್ಲಿಗೆ ಸಮಸ್ತ ಜೈನರು ಹೋಗಿ ನಾಳೆಯ ದಿನ ಎಲ್ಲ ನಾಳೆ ಮಧ್ಯಾಹ್ನ ಮುಸಲ್ಮಾನ್ ಆಗಿ ಪರಿವರ್ತನೆ ಆಗಬೇಕು ಅಂತ ರಾಜನ ಆದೇಶ ಹೊರಗೆ ಬಿತ್ತು.
ರಾಜನ ಆದೇಶ ಹೊರಬಿತ್ತು. ನಾಳೆ ಅಂದರೆ ನಾಳೆ ಕಿಕ್ಕಿರಿದು ಆ ರಾಜನ ಆಸ್ಥಾನದಲ್ಲಿ ಸಭೆ ಸೇರ್ತದೆ. ಸೇರಿದ ತಕ್ಷಣ ಎಲ್ಲ ಜೈನರನ್ನು ಈಗ ಮುಸಲ್ಮಾನಾಗಿ ಪರಿವರ್ತನೆ ಮಾಡಲಾಗ್ತದೆ. ನಾಳೆಯ ದಿನ ಅದಕ್ಕೋಸ್ಕರ ನಿರ್ಧರಿತ ಆಗಿ ಹೋಯಿತು. ಇಂದು ಸಂಜೆ ಕೊಲ್ಲಾಪುರದಲ್ಲಿ ಇದ್ದಂಥ ಶ್ರಾವಕರು ಅವರು ತಮ್ಮ ಸಂಪೂರ್ಣ ದುಃಖವನ್ನು ತಡೆದು ಕೂಡ ಮತ್ತೆ ಅಕ್ಕಿವಾಟ ವಿದ್ಯಾಸಾಗರಿಗೆ ಖಾಲಿ ಮುಖವನ್ನು ತೋರಿಸಿದ್ರಷ್ಟೇ. ಆದರೆ ಮಾತ್ರ ಮಾತಾಡಿಲ್ಲ ಅವರು. ಯಾಕೆ ಮಾತಾಡೋದಕ್ಕೆ ಅವರಲ್ಲಿ ಏನೂ ಇರಲಿಲ್ಲ. ಏನು ಹೇಳಬೇಕು ಎಲ್ಲ ಮಾಡಿಬಿಟ್ಟಿದ್ರು ಅವರು. ಎಲ್ಲನೂ ಒಂದೇ ಸ್ಥಳದಲ್ಲಿ ಹೋಗಿ ರಾತ್ರಿ ಮಲಗಿದ್ರು. ಆವಾಗಲೂ ಅಕ್ಕಿವಾಟ ವಿದ್ಯಾಸಾಗರ್ ಅಂದರು, ನೀವು ನಿಶ್ಚಿಂತರಾಗಿ ಮಲಗ್ರಿ, ಇನ್ನು ಏನು ಮಾಡೋದು, ಗುರು ಹೀಗಂತ ನಂತರ ಇನ್ನು ಏನು ಪದೇ ಹೇಳೋದು ಅಂತ ಅವರು ನಿಶ್ಚಿಂತರಾಗಿ ಏನು ಆಗೋದಿದೆಯೋ ಕೇವಲಿ ಭಗವಾನರು ಏನು ನೋಡಿದಾರೋ ಅದು ಹಾಗೆ ಆಗೋದಿದೆ ಅಂಥೇಳಿ ಮಲಗಿದ್ರು. ಗಾಢವಾಗಿ ನಿದ್ದೆ ಪ್ರಾರಂಭ ಆಯಿತು. ಆದರೆ ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರು ಅವರು ಎಲ್ಲಿ ನಿದ್ದೆ ಮಾಡ್ತಾಯಿದ್ರು? ಎಲ್ಲೋ ದಣಿವಿಗೋಸ್ಕರ ಎಲ್ಲೋ ಅಂತರ್ಮೂರ್ತ ಮಲಗ್ತಾಯಿದ್ರು, ಏನೋ ಗೊತ್ತಿಲ್ಲ. ಅಂತಹ ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರು ರಾತ್ರಿ ಎಲ್ಲ ತಪಸ್ಸಿನಲ್ಲೇ ಕಳೀತಾಯಿದ್ರು. ಅಂಥ ತಪಸ್ಸಿತ್ತು ಅವರದ್ದು. ಅವರು ಮಧ್ಯರಾತ್ರಿ ಆದ ತಕ್ಷಣ ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರು ತಮಗೆ ಸಿದ್ಧಿ ಆಗಿರುವಂಥ ದೇವತೆಗಳನ್ನು ಕರೆಸಿದ್ರು. ದೇವತೆಗಳು ಬಂದು ನಿಂತರು. ಬಂದ ತಕ್ಷಣ ದೇವತೆಗಳಿಗೆ ಆದೇಶ ಮಾಡಿದ್ರು, ನಾನಿಲ್ಲಿ ಹೇಗೆ ಕೂತಿದ್ದೀನಿ ಮತ್ತು ಇವರು ಹೇಗೆ ಮಲಗಿದ್ದಾರೆ, ಇವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆ ರೀತಿ ದಿಲ್ಲಿಯ ಉದ್ಯಾನವನಕ್ಕೆ ನಮ್ಮನ್ನು ಮುಟ್ಟಿಸಿರಿ ಅಂತ ಆದೇಶ ಮಾಡಿದರು ವಿದ್ಯಾದೇವತೆಗಳಿಗೆ. ಯಾರು? ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರು. ಆ ಆದೇಶ ಆದ ತಕ್ಷಣವೇ ವಿದ್ಯಾದೇವತೆಗಳು ಹೇಗೆ ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರು ಯಾವ ಕಲ್ಲಿನಲ್ಲಿ ಕೂತಿದ್ರು, ದೊಡ್ಡ ಕಲ್ಲಿನಲ್ಲಿ ಕೂತಿದ್ರು ಅವರು. ದೊಡ್ಡ ಕಲ್ಲಿತ್ತು ಕೆಳಗಡೆ, ಅದರ ಮೇಲೇ ಈ ಶ್ರಾವಕರೆಲ್ಲ ಮಲಗಿದ್ರು. ಎಲ್ಲಿಂದ ಬಂದವರು ಶ್ರಾವಕರು ಇವರು? ದಿಲ್ಲಿಯಿಂದ 6 ತಿಂಗಳ ಹಿಂದೆ ಬಂದಿದ್ರಲ್ಲ, ಆ ಶ್ರಾವಕರೆಲ್ಲ ಮಲಗಿದ್ರು. ಆ ಶ್ರಾವಕರು ಮಲಗಿರುವಂಥ ಶ್ರಾವಕರು ಮತ್ತು ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರು ಕುಳಿತಂಥ ಆ ಕಲ್ಲು ಸಮೇತ ಕೆಳಗಡೆ ಕಿತ್ತು ಆಕಾಶದಲ್ಲಿ ಹಾರಿ ಹೋಯಿತು ಕಲ್ಲು. ಅಂದರೆ ವಿದ್ಯಾದೇವತೆಗಳು ಅದನ್ನು ಆಕಾಶ ಮಾರ್ಗದಲ್ಲಿ ತಗೊಂಡೋಗಿ ಇಲ್ಲಿ ಈಗ ದಿಲ್ಲಿಗೆ ಹೋಯಿತು ಕಲ್ಲು. ದಿಲ್ಲಿಯ ಉದ್ಯಾನವನದಲ್ಲಿ ಹೋಗಿ ಆ ಕಲ್ಲು ಕೆಳಗಡೆ ಬಂತು, ಆಕಾಶದಿಂದ ಬಂದು ಕೆಳಗಡೆ ಬಂದ ತಕ್ಷಣ ಇವರು ಮಲಗಿದವರು ಹಾಗೇನೇ ಮಲಗಿದ್ದಾರೆ. ಅಂದರೆ ಈ ವಿದ್ಯಾದೇವತೆಗಳ ಕೆಲಸ ಇಷ್ಟು ಸೂಕ್ಷ್ಮ ಇರ್ತದೆ, ಇದನ್ನು ಯಾರು ಕಂಡುಹಿಡಿಯೋದಕ್ಕೆ ಬರಲ್ಲ. ಅಷ್ಟು ಭಾರಿ ಕೆಲಸಗಳಿರ್ತವೆ ಈ ವಿದ್ಯಾದೇವತೆಗಳದ್ದು. ಈ ವಿದ್ಯಾದೇವತೆಗಳು ಆ ದೊಡ್ಡ ಕಲ್ಲನ್ನು ಈ ಶ್ರಾವಕರ ಸಮೇತ ವಿದ್ಯಾಸಾಗರ ಸಮೇತ ತಗೊಂಡೋಗಿ ಅಲ್ಲಿಗೆ ಇಟ್ಟು, ಎಲ್ಲಿಗೆ? ದಿಲ್ಲಿಯ ಉದ್ಯಾನವನಕ್ಕೆ ಇಟ್ಟು ಆ ದೇವತೆಗಳು ಹೊರಟೋಗಿಬಿಟ್ರು. ಇನ್ನು ಈಗ ಬೆಳಕು ಬಿಟ್ಟ ತಕ್ಷಣ ಈ ಶ್ರಾವಕರಿದ್ರಲ್ಲ, ಯಾವ ಶ್ರಾವಕರು? ದಿಲ್ಲಿ ಶ್ರಾವಕರು. ಎಲ್ಲಿ ಮಲಗಿದ್ರು ಇವರು ಕೊಲ್ಲಾಪುರದಲ್ಲಿ ಮಲಗಿದ್ರು. ಇವರು ಕೊಲ್ಲಾಪುರದಲ್ಲಿ ಮಲಗಿದ್ದಂಥ ದಿಲ್ಲಿಯ ಶ್ರಾವಕರು ಕಣ್ಣು ಬಿಟ್ಟು ನೋಡಿದ್ರು. ಏನು ಕನಸು ಕಾಣ್ತಿದ್ವೋ, ನಾವೇನು ಉದ್ಯಾನವನದಲ್ಲಿ ಇದ್ದೀವಲ್ಲ ನಾವು, ಇದು ದಿಲ್ಲಿ ಇದ್ದಂಗೆ ಕಾಣ್ತಾ ಇದೆಯಲ್ಲ, ಉದ್ಯಾನವನ ಇದ್ದಾಗೆ ಕಾಣ್ತಾ ಇದೆಯಲ್ಲ ದಿಲ್ಲಿದು, ನಮಗೆ ಕನಸು ಬೀಳ್ತಾ ಇದೆಯಲ್ಲ, ಇದು ಎಷ್ಟು ಸಮಯ ಕನಸು ಬೀಳ್ತದೋ ಏನು ಅಂಥೇಳಿ ಎಲ್ಲ ಕಣ್ಣು ಉಜ್ಜಿ ನೋಡ್ತಾರೆ, ನಿಂತು ನೋಡ್ತಾರೆ, ಆ ಕಡೆ ನೋಡ್ರು. ಕನಸು ಕಾಣ್ತಿದ್ವಲ್ಲ ನಾವು, ಈ ಕನಸು ಎಷ್ಟೊತ್ತಿಗೆ ನಮ್ಗೆ ದೂರ ಆಗ್ತದೆ ಅಂತ ಎಲ್ಲ ವಿಚಾರ ಮಾಡ್ತಿದ್ದಾರೆ. ಅದಾದ ನಂತರ ಅವರಿಗೆ ಗೊತ್ತಾಯಿತು, ಎಲ್ಲರೂ ಎದ್ರಲ್ಲ, ಎಲ್ಲರೂ ಎದ್ದು ನೋಡ್ತಾರೆ, ಎಲ್ಲರೂ ಒಬ್ಬರಿಗೊಬ್ರು ಮಾತಾಡ್ತಾರಲ್ಲ, ಅವಾಗ ಗೊತ್ತಾಯ್ತು ಅವರಿಗೆ, ಅರೆ ಇದು ಕನಸಲ್ಲ, ಇದು ದಿಲ್ಲಿಯ ಉದ್ಯಾನವನ ಇದೆ. ನಾವು ಎಲ್ಲಿ ಮಲಗಿದ್ದು ನಿನ್ನೆ ಹೇಳು? ಹಾಗಾದ್ರೆ ನಿನ್ನೆ ಎಲ್ಲಿ ಮಲಗಿದ್ದು ನಾವು ಕೊಲ್ಲಾಪುರದಲ್ಲಿ ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರ ಸಾನ್ನಿಧ್ಯದಲ್ಲಿ ಮಲಗಿದ್ದು ನಾವು. ಈಗ ನೋಡಿದರೆ ನಾವು ದಿಲ್ಲಿಯಲ್ಲಿ ಇದ್ದೀವಿ. ಇದು ಏನು ಆಶ್ಚರ್ಯ? ಅವರವರೇ ಮಾತಾಡ್ಕೊಂಡ್ರು. ಇದು ಏನು ಆಶ್ಚರ್ಯ ಅಲ್ಲ, ಇದು ಜೈನ ಧರ್ಮದ ಪ್ರಭಾವ ಇದೆ, ಇದು ಮಹಾಮುನಿಗಳಾದ ವಿದ್ಯಾಸಾಗರರ ಪ್ರಭಾವ ಇದೆ. ಅವರು ಮಂತ್ರತಂತ್ರದಿಂದ ಸಹಿತ ಇದ್ದಾರೆ. ಅವರು ಏನೋ ಮಾಡಿದ್ದಾರೆ, ಅಂದರೆ ದೇವತೆಗಳ ಸಹಾಯದಿಂದ ನಮ್ಮನ್ನು ಇಲ್ಲಿಗೆ ತಂದು ಹಾಕಿದ್ದಾರೆ. ಅವರು ನಮಗೆ ಮಾತು ಕೊಟ್ಟಿದ್ದರು, ಭರವಸೆ ಕೊಟ್ಟಿದ್ರು. ಅವರು ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಧರ್ಮವನ್ನು ನಾನು ಉಳಿಸ್ಕೊಡ್ತೀನಿ ಅಂತ ಅವ್ರು ನಮಗೆ ಮಾತು ಕೊಟ್ಟಿದ್ರು. ಆವಾಗಲೇ ನೋಡು
ಆ ಮಾತು ಇವತ್ತು ಸತ್ಯ ಆಯಿತು ಅಂಥೇಳಿ ಬಹಳ ಸಂತೋಷ ಆದರೂ ಈ ಶ್ರಾವಕರು, ಯಾರು ದಿಲ್ಲಿಯಿಂದ ಇಲ್ಲಿಗೆ ಬಂದಂಥ ಶ್ರಾವಕರು, ತಮ್ಮ ಜನ್ಮವನ್ನೇ ಸಫಲ ಆಯಿತು ಅಂತ ಹೇಳಿ ಅವರು ಅಷ್ಟು ಸಂತೋಷ ಆಗಿಬಿಟ್ರು. ನಾವು ಹುಟ್ಟಿದ್ದೇ ಸಫಲ ಆಯಿತು, ನಾವು ಇಲ್ಲಿಂದ ಕೊಲ್ಲಾಪುರಕ್ಕೆ ಹೋದದ್ದೇ ಸಫಲ ಆಯಿತು, ಅಕ್ಕಿವಾಟ ವಿದ್ಯಾಸಾಗರ ದರ್ಶನ ಮಾಡಿದ್ದೇ ನಮ್ಮದು ಸಫಲ ಆಯಿತು, ಇಂಥ ಗುರುವನ್ನು ಪಡೆದಂಥ ಜೈನ ಧರ್ಮವೇ ಸಫಲ ಆಯಿತು ಅಂತ ಭಾಳ ಸಂತೋಷ ಆಗಿಬಿಟ್ರು. ಭಾಳ ಸಂತೋಷ ಆಗಿಬಿಟ್ರು ಅವರು, ಯಾರು ಆ ಶ್ರಾವಕರು. ಆ ಸಂತೋಷವನ್ನು ತಡೆಯೋಕ್ಕಾಗ್ದೇ ಅವರು ಇನ್ನೇನು ಮಾಡೋದು, ಅಲ್ಲೇ ಇದ್ದರು. ಅಷ್ಟೊತ್ತಿಗಾಗಲೇ ಎಲ್ಲ ಕಡೆ ಮಿಂಚಿನಂತೆ ಸುದ್ದಿ ಹೋಯಿತು. ಎಲ್ಲ ಕಡೆ ಮಿಂಚಿನಂತೆ ಸುದ್ದಿ ಪ್ರಸರಣ ಆಗಿ ಹೋಯಿತು ಎಲ್ಲ ಕಡೆ ದಿಲ್ಲಿ ಒಳಗಡೆ. ಹೀಗೆ 6 ತಿಂಗಳ ಹಿಂದೆ ಗುರುಗಳನ್ನು ಕರ್ಕೊಂಡು ಬರೋದಕ್ಕೆ ಹೋದಂಥ ಶ್ರಾವಕರು ಗುರುಗಳನ್ನು ಕರ್ಕೊಂಡು ವಾಪಸ್ ಬಂದಿದ್ದಾರೆ ಅನ್ನುವಂಥ ಸುದ್ದಿ ಮಿಂಚಿನಂತೆ ಹೊರಡಿತು ಎಲ್ಲ ಕಡೆ. ಎಲ್ಲ ದಿಲ್ಲಿಯಲ್ಲಿ ಪ್ರಸಾರ ಆಗೋಯಿತು. ಪ್ರಸಾರ ಆದ ತಕ್ಷಣ ಈ ಅಕ್ಕಿವಾಟ ವಿದ್ಯಾಸಾಗರ ದರ್ಶನಕ್ಕೆ ಅವರ ತಮ್ಮ ಪೌರುಷವನ್ನು ತೋರಿಸೋದಕ್ಕೆ ಬೇರೆ ಬೇರೆ ಧರ್ಮದವರು ಆನೆ ಮೇಲೆ, ಸಿಂಹದ ಮೇಲೆ, ಹುಲಿಗಳ ಮೇಲೆ, ಚಿರತೆಗಳ ಮೇಲೆ ಎಲ್ಲ ಅಂತಂಥ ಕ್ರೂರ ಮೃಗಗಳನ್ನು ಪಳಗಿಸಿ ಅದರ ಮೇಲೆ ಹತ್ಕೊಂಡು ಬಂದರು. ಅಲ್ಲಿ ಬೇರೆ ಬೇರೆ ಧರ್ಮದವರು. ಅಕ್ಕಿವಾಟ ವಿದ್ಯಾಸಾಗರು ಇದನ್ನೆಲ್ಲ ದೂರದಿಂದಲೇ ನೋಡಿದ್ರು. ಇವರು ಆನೆ ಮೇಲೆ ಬರ್ತಿದ್ದಾರೆ, ಸಿಂಹಗಳ ಮೇಲೆ ಬರ್ತಿದ್ದಾರೆ, ಹುಲಿಗಳ ಮೇಲೆ ಬರ್ತಿದ್ದಾರೆ, ಚಿರತೆಗಳ ಮೇಲೆ ಬರ್ತಿದ್ದಾರೆ. ಅಂದರೆ ಇವರು ಮಹಾಪೌರುಷದಿಂದ ಸಹಿತಿದ್ದಾರೆ. ಆವಾಗ ಅಕ್ಕಿವಾಟ ವಿದ್ಯಾಸಾಗರರು ಏನು ಕುಳಿತಿದ್ರಲ್ಲ, ಆ ದೊಡ್ಡ ಕಲ್ಲಿತ್ತು, ಭಾಳ ದೊಡ್ಡ ಕಲ್ಲಿತ್ತು ಅದು. ಆ ಕಲ್ಲು ಎದ್ದು ಮೇಲೆ ಹೋಯಿತು ಸ್ವಲ್ಪ, ಅಂದರೆ ಬಿಡ್ತು, ಭೂಮಿಯಿಂದ ಮೇಲೆ ಬಿಡ್ತು, ಕಲ್ಲು ಮೇಲೆ ಹೋಯ್ತು, ಸ್ವಲ್ಪ ಹೋಯಿತು. ಆ ಕಲ್ಲಿನ ಸಹಿತವಾಗಿ ಆಕಾಶ ಮಾರ್ಗದಲ್ಲಿ ವಿದ್ಯಾಸಾಗರರು ಮುಂದೆ ಬರ್ತಾ ಇದ್ದಾರೆ. ಕಲ್ಲು ಸಮೇತ ಮುಂದೆ ಹೋಗ್ತಾ ಇದೆ. ಅಷ್ಟು ನೋಡಿದ ತಕ್ಷಣ ಮುಂದ್ಗಡೆ ಇದ್ದವರೆಲ್ಲನ ಅವರವರ ವಾಹನಗಳಿಂದ ಇಳಿದು ಶರಣಾದರು. ಕಾರಣ ಏನಂದರೆ ಅವರಿಗೆ ತಿಳಿತು, ನಮ್ಮಲ್ಲಿ ಯಾವ ರೀತಿ ಶಕ್ತಿ ಇದೆ ಅದಕ್ಕಿಂತ ಅದೆಷ್ಟೋ ಗುಣ ಪ್ರಮಾಣದ ಶಕ್ತಿಯಿಂದ ಇವರು ಸಹಿತರಿದ್ದಾರೆ ಅಂತ ಅವರಿಗೆ ಸಾಕ್ಷಾತ್ ಇದು ಕಂಡು ಬಂತು. ಆವಾಗ ಎಲ್ಲ ಶರಣಾದರು. ಶರಣಾದ ನಂತರ ಮರುದಿವಸ ಈಗ ಶಾಸ್ತ್ರಗಳ ಚರ್ಚೆ, ಶಾಸ್ತ್ರಗಳ ವಾದವಿವಾದ, ಶಾಸ್ತ್ರಾರ್ಥ ಪ್ರಾರಂಭ ಆಗಬೇಕು ಮರುದಿವಸ. ಅದಕ್ಕೆ ಎಲ್ಲರೂ ನಿವೇದನೆ ಮಾಡಿಕೊಂಡ್ರು. ವಿದ್ಯಾಸಾಗರರು ಅದನ್ನು ಒಪ್ಪಿದರು. ನಾಳೆ ನಾನು ಬೆಳಿಗ್ಗೆ ಆಸ್ಥಾನಕ್ಕೆ ಬರ್ತೀನಿ, ಅಲ್ಲಿ ಎಲ್ಲ ಧರ್ಮದವರು ತಮ್ಮ ತಮ್ಮ ಧರ್ಮದ ಬಗ್ಗೆ ಪ್ರತಿಪಾದನೆ ಮಾಡಲಿ. ನಾನು ಅನೇಕಾಂತ ಸ್ಯಾದ್ವಾದ ಇದರ ಜೊತೆಗೆ ಇದರ ಸಹಾಯದಿಂದ ಜಿನೇಂದ್ರ ಭಗವಾನರು ಹೇಳಿರುವ ಸ್ಯಾದ್ವಾದ ಅನೇಕಾಂತ, ಇದರಿಂದ ನಾನು ಎಲ್ಲವನ್ನ ಎದುರಿಸ್ತೀನಿ. ಎಲ್ಲ ಧರ್ಮದವರು ತಮ್ಮ ತಮ್ಮ ಗುರುಗಳ ಜೊತೆಗೆ ಬರಲಿ ಅಂತ ಆಹ್ವಾನ ಮಾಡಿದರು ಅಕ್ಕಿವಾಟ ವಿದ್ಯಾಸಾಗರರು. ಆ ಸಮಯದಲ್ಲಿ ಎಲ್ಲ ಧರ್ಮದವರು ಅವರವರ ಧರ್ಮಗುರುಗಳ ಜೊತೆಗೆ ಬಂದರು. ಶಾಸ್ತ್ರಾರ್ಥ ಪ್ರಾರಂಭ ಆಯಿತು. ಆವಾಗ ಇವರೇನು ರುದ್ರಧಾರಿ ಮುನಿ ಇದ್ದರು, ಇವರಿಗೆ ಕೋಶ, ಕಾವ್ಯ, ಅಲಂಕಾರ, ಸಿದ್ಧಾಂತ, ನ್ಯಾಯ ಇದರ ಬಗ್ಗೆ ಮತ್ತು ವಿದ್ಯೆಗಳ ಬಗ್ಗೆ, ಅಂದರೆ ಮಂತ್ರತಂತ್ರಗಳ ಬಗ್ಗೆ ಇವರಲ್ಲಿ ಅಂಥ ಅಪೂರ್ವ ಶಕ್ತಿ ಇತ್ತು. ಪ್ರತಿದಿನ ಇವ್ರದೇ ಗೆಲುವು ಆಗೋದಕ್ಕೆ ಪ್ರಾರಂಭ ಆಯಿತು. ಆ ಸಮಯದಲ್ಲಿ ಆವಾಗ ಈ ರೀತಿ ಅವರು ಗೆಲ್ತಾ ಇದ್ರು. ಆವಾಗ ಸ್ವಲ್ಪ ಅನ್ಯಧರ್ಮೀಯರಿಗೆ ಮತ್ತೆ ಇದು ಮಾತ್ಸರ್ಯ ಭಾವನೆ ಆಯಿತು. ಇವರು ಬಂದು ಎಲ್ಲನ ಗೆಲ್ತಾ ಇದ್ದಾರೆ ಎಲ್ಲರನ್ನ. ಆ ಸಮಯದಲ್ಲಿ ಇವರದು ಕಮಂಡಲ ಇತ್ತು. ಯಾರ್ದು? ಅಕ್ಕಿವಾಟ ವಿದ್ಯಾಸಾಗರರ ಕಮಂಡಲ ಏನಿತ್ತಲ್ಲ, ಕಮಂಡಲದ ನೀರನ್ನು ಚೆಲ್ಲಿ ಹೊರಗಡೆ ಅದರೊಳಗಡೆ ಮಾಂಸವನ್ನು ತುಂಬಿಸಿಟ್ಟು ರಾಜನಿಗೆ ಬಂದು ಹೇಳಿದ್ರು, ಹೇ ರಾಜ, ಇವರು ಈ ರೀತಿ ವಾದವಿವಾದ ಮಾಡ್ತಾರೆ, ಆದರೆ ಇವರು ಅಹಿಂಸಾ ಪರಮಧರ್ಮಗಳು ಅಲ್ಲ, ಇವರು ಮಾಂಸಭಕ್ಷಣೆ ಮಾಡ್ತಾರೆ ಅಂತ ರಾಜನಿಗೆ ದೂರು ಹೇಳಿದರು. ಯಾರಿಗೆ? ಅಕ್ಬರ್ ಬಾದಶನಿಗೆ. ಅಕ್ಬರ್ ಬಾದಶಾ ಅಂದ, ಇದರ ಪರೀಕ್ಷೆ ಆಗಲಿ ಅಂತ ಹೇಳ್ದ. ನೀವು ಹೇಳೋದು ಸರಿ ಇದ್ದರೆ ಇದರ ಪರೀಕ್ಷೆ ಆಗಲಿ ಅಂತ ಹೇಳ್ದ. ಆವಾಗ ಅವರು, ಅಂದರೆ ಅಕ್ಕಿವಾಟ ವಿದ್ಯಾಸಾಗರ ಮಹಾರಾಜರು ಈ ಕಮಂಡಲವನ್ನು ಹೊರಗಡೆ ಇಟ್ಟಿದ್ರಲ್ಲ, ಕಮಂಡಲವನ್ನು ಸೈನಿಕರು ಒಳಗಡೆ ತಗೊಂಬಂದರು.
ಒಳಗಡೆ ತಗೊಂಬಂದು ರಾಜನಿಗೆ ತೋರಿಸೋದಕ್ಕೆ ಅಂದರೆ ಮಾಂಸದ ತುಂಡುಗಳು ಬೀಳಬೇಕು ಅಂತ ಹೇಳಿ, ಕಮಂಡಲದೊಳಗಡೆ ಮಾಂಸ ಹಾಕಿದ್ದಾರೆ ಅಂತ ಹೇಳಿ ತೋರಿಸ್ಬೇಕು ಅಂತ ಆ ಕಮಂಡಲದ ಬಾಯಿಯನ್ನು ತೆಗೆದು ಕಮಂಡಲವನ್ನು ಉಲ್ಟಾ ಹಿಡಿದರು. ಅಂದರೆ ಕೆಳಗಡೆ ಬೀಳಬೇಕು ಅಲ್ಲಿ ಮಾಂಸದ ತುಂಡುಗಳು, ಆ ರೀತಿ. ಆವಾಗ ಆ ಕಮಂಡಲನ ಬಾಯಿ ತೆಗೆದು ಉಲ್ಟಾ ಹಿಡಿದ್ರು. ಆವಾಗ ಕೆಳಗಡೆ ಏನು ಬಿತ್ತು ಗೊತ್ತಾ? ಸುಂದರವಾದ ಗುಲಾಬಿ ಹೂಗಳು ಕೆಳಗಡೆ ಬಿದ್ದು, ಬಹಳ ಸುಂದರವಾದ ತಾಜಾ ಗುಲಾಬಿ ಹೂಗಳಿದ್ದು, ಆ ಗುಲಾಬಿ ಹೂಗಳು ಕೆಳಗಡೆ ಬಿದ್ದು. ಈಗ ಅಲ್ಲಿ ಇದ್ದವರಿಗೆಲ್ಲ ಆಶ್ಚರ್ಯ ಆಗೋಯಿತು. ಮಾಂಸ ಗುಲಾಬಿ ಹೂವಾಗಿ ಪರಿವರ್ತನೆ ಮಾಡುವಂಥ ಸಾಮರ್ಥ್ಯ ಹೊಂದಿದ್ದಾರೆ ಯಾರು? ಅಕ್ಕಿವಾಟ್ ವಿದ್ಯಾಸಾಗರರು. ತಕ್ಷಣ ಗೊತ್ತಾಯ್ತು ಅವರಿಗೆ, ಇವು ಸಾಮಾನ್ಯ ಜೀವ ಅಲ್ಲ, ಸಾಮಾನ್ಯ ಮಂತ್ರವಾದಿ ಅಲ್ಲ, ಸಾಮಾನ್ಯ ತಪಸ್ವಿ ಅಲ್ಲ, ಇವ್ರ ಮುಂದ್ಗಡೆ ಈ ರೀತಿ ಕುತಂತ್ರಗಳನ್ನು ನಾವು ಮಾಡೋದರಲ್ಲಿ ಯೋಗ್ಯ ಇಲ್ಲ ಅಂತ ಹೇಳಿ ಅವರೆಲ್ಲ ಶರಣಾಗತರಾದರು. ಅವಾಗ ಹೀಗೆ ಈ ವಾದ ವಿವಾದ ನಡೀತಾ ಈಗ ಈ ದಿಲ್ಲಿಯ ಅಕ್ಬರ್ ಬಾದಶಾನಿಗೆ ಜೈನ ಧರ್ಮದ ಬಗ್ಗೆ ಬಹಳ ಗೌರವ ಬಂತು. ಜೈನ ಧರ್ಮದ ಅನೇಕ ಹಂತ ಅಂದರೆ ಸ್ಯಾದ್ವಾದ ಮತ್ತು ಅಹಿಂಸೆಯಲ್ಲಿ ಇರುವಂಥ ಪ್ರಾಣಿಗಳ ಮೇಲೆ ದಯೆ. ಪ್ರಾಣಿಗಳು ಸಾಕಷ್ಟು ಪ್ರಕಾರದ ಪ್ರಾಣಿಗಳು ಇರ್ತವೆ, ಸಾಕಷ್ಟು ಪ್ರಕಾರದ ಜೀವ ಇದೆ. ಆದರೆ ಎಲ್ಲ ಜೀವಕ್ಕೂ ತಾನು ಬದುಕಬೇಕು ಅನ್ನೋಂಥ ಆಸೆ ಇರ್ತದೆ, ಯಾವುದಕ್ಕೂ ತಾನು ಸಾಯಲಿ ಅನ್ನುವಂಥ ಇದಿರಲ್ಲ. ಆದ್ದರಿಂದ ಮತ್ತು ಅವುಗಳ ವೇದನೆ, ಶಾರೀರಿಕ ವೇದನೆ, ಮಾನಸಿಕ ವೇದನೆ, ಇದರ ಬಗ್ಗೆ ಎಲ್ಲ ಅಕ್ಬರ್ ಬಾದಶಾನಿಗೆ ಬಹಳ ಮನದಟ್ಟು ಮಾಡಿಕೊಟ್ರು ಈ ಅಕ್ಕಿವಾಟ್ ವಿದ್ಯಾಸಾಗರ ಮಹಾರಾಜರು. ಯಾರಿಗೆ? ಬಾದಶಾನಿಗೆ. ಅಕ್ಬರ್ ಬಾದಶಾನಿಗೆ ಇದು ಭಾಳ ಸಂತೋಷ ಅನ್ನಿಸ್ತು. ಅವನು ಎಲ್ಲ ಧರ್ಮದ ಸಹಿಷ್ಣು ಇದ್ದ. ಎಲ್ಲ ಧರ್ಮವನ್ನು ಅವನು ಏನು ಮಾಡ್ತಿದ್ದ? ಪರೀಕ್ಷೆ ಮಾಡೋದಕ್ಕೋಸ್ಕರ ಮಾತ್ರ ಈ ರೀತಿ ಮಾಡಿದ್ದ. ಆದರೆ ಅವನು ಸಹಿಷ್ಣು ಇದ್ದ. ಯಾರು? ಅಕ್ಬರ್ ಬಾದಶಾ. ಅವನು ಮಾತ್ಸರ್ಯ ಭಾವದಿಂದ ರಹಿತ ಇದ್ದ. ಎಲ್ಲದನ್ನು ತಿಳಿಯುವಂಥ ಕುತೂಹಲ ಮಾತ್ರ ಇತ್ತು. ಆದರೆ ಸರ್ವಧರ್ಮ ಸಹಿಷ್ಣುತೆ ಅವನಲ್ಲಿತ್ತು. ಅವನು ಆವಾಗ ಆದೇಶ ಮಾಡ್ದ, ಈ ಅಕ್ಕಿವಾಟ್ ವಿದ್ಯಾಸಾಗರರು ಧರ್ಮದ ಬಗ್ಗೆ ಹೇಳ್ತಿರೋದು ಸರಿ ಇದೆ, ಇದರಲ್ಲಿ ಯಾವುದೇ ರೀತಿ ಲೋಪದೋಷ ಇಲ್ಲ, ಇವರ ಧರ್ಮ ಸ್ವತಂತ್ರ ಇದೆ ಮತ್ತು ಇವರು ಧರ್ಮ ಯಾವುದರಲ್ಲಿ ಕೂಡ ಕೂಡೋದಿಲ್ಲ. ಈ ಧರ್ಮ ಸ್ವತಂತ್ರ ಇದೆ. ಜಿನೇಂದ್ರ ಭಗವಾಡ್ರು ಹೇಳಿರೋ ಧರ್ಮವೇ ಸ್ವತಂತ್ರ ಇದೆ. ಆದ ಕಾರಣದಿಂದ ಈ ಸ್ವತಂತ್ರ ಮತ್ತು ಪರಮ ಪವಿತ್ರವಾದ ಧರ್ಮವನ್ನು ನಾವು ಯಾರು ನಾಶ ಮಾಡಬಾರ್ದು, ಅವರಿಗೆ ಯಾವುದೇ ರೀತಿ ನಾವು ತೊಂದರೆ ಮಾಡಬಾರ್ದು. ಮತ್ತು ದಿಗಂಬರ ಮುನಿಗಳು ಯಾವುದೇ ಜಾಗದಲ್ಲಿ ವಿಹಾರ ಮಾಡಿದರೂ ಕೂಡ ಯಾವುದೇ ರೀತಿಯ ಸಭಿಕರು ಅಥವಾ ಯಾವುದೇ ರೀತಿ ವ್ಯಕ್ತಿಗಳು ಅವರಿಗೆ ಯಾವುದೇ ರೀತಿ ದೋಷವನ್ನು ಆರೋಪಣೆ ಮಾಡಬಾರ್ದು. ಮತ್ತು ಅವರ ವಿಹಾರ ಸುಗಮವಾಗಿ ಭಾರತದಾದ್ಯಂತ ನಡೀತಾ ಇರಲಿ, ಅದಕ್ಕೋಸ್ಕರ ಅಂತ ಹೇಳಿ ಅವನು ಆವಾಗ ಏನು ಮಾಡ್ದ? ಬಾದಶಾ ಇವರಿಗೆ 70 ಬಿರುದಾವಳಿಗಳನ್ನು ಕೊಟ್ಟ. ಒಂದಲ್ಲ 70 ಬಿರುದಾವಳಿಗಳನ್ನು ಕೊಟ್ಟ ಅಕ್ಬರ್ ಬಾದಶಾ. 70 ಬಿರುದಾವಳಿಗಳನ್ನು ಕೊಟ್ಟ. ಅದಾದ ನಂತರ ಜೈನ ಬಸ್ತಿಗಳಿಗೆ ಅಲ್ಲಿ ಕಟ್ಟೋದಕ್ಕೆ ಇನಾಮ್ ಅಂದರೆ ಅದಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದ. ಮತ್ತು ಬೇಕಾದಷ್ಟು ಜಮೀನು ಕೊಟ್ಟ, ಅಂದರೆ ಸ್ಥಳಾವಕಾಶ ಕೊಟ್ಟ. ಇಷ್ಟಿಷ್ಟು ಎಕರೆ ಜಾಗವನ್ನು ನೀವು ಬಸ್ತಿಗೋಸ್ಕರ ತಗೊಳ್ರಿ ಅನ್ನುತ್ತಾ ಉದಾರವಾಗಿ ದಾನ ಮಾಡಿದ. ಯಾರು? ಅಕ್ಬರ್ ಬಾದಶಾ. ಮತ್ತು ತಾಮ್ರಪತ್ರದಲ್ಲಿ ಕರಾರುಗಳನ್ನು ಬರೆಸಿಕೊಟ್ಟ. ಅಂದರೆ ತಾಮ್ರಪತ್ರದಲ್ಲಿ ತನ್ನ ಸಹಿ ಮಾಡಿ ಕರಾರುಗಳನ್ನು ಬರೆಸಿಕೊಟ್ಟ. ಯಾವುದೇ ರೀತಿ ಅನ್ಯ ಧರ್ಮೀಯರು ಈ ಸ್ವತಂತ್ರವಾದ ಅಹಿಂಸಾ ಪರಮಧರ್ಮವನ್ನು ಪಾಲನೆ ಮಾಡುವಂಥ ಇವರನ್ನು ಯಾವುದೇ ರೀತಿ ಹಿಂಸಿಸಬಾರ್ದು, ಯಾವುದೇ ರೀತಿ ಅವರನ್ನು ಹೀಯಾಳಿಸಬಾರ್ದು ಅನ್ನೋದಕ್ಕೆ ಅವನು ತಾಮ್ರಪತ್ರದಲ್ಲಿ ತನ್ನ ಸಹಿ ಮಾಡಿ ಕರಾರುಗಳನ್ನು ಬರೆದುಕೊಟ್ಟ ಅಕ್ಬರ್ ಬಾದಶಾ. ಇಷ್ಟೆಲ್ಲ ನಡೀತಾಯಿತ್ತು ನೋಡ್ರಿ. ಅಕ್ಬರ್ ಬಾದಶಾ ತನ್ನ ಸರ್ವಧರ್ಮ ಸಹೃದಯತೆಯನ್ನು ಪ್ರಕಟ ಮಾಡಿದ. ಈಗ ದಿಲ್ಲಿಯಲ್ಲಿ ಪ್ರಕಟ ಮಾಡಿ ಎಲ್ಲ ಶ್ರಾವಕರನ್ನು ಅವರನ್ನು ನಿಮ್ಮ ಧರ್ಮ ಸ್ವತಂತ್ರ ಇದೆ, ನೀವು ಸ್ವತಂತ್ರ ಇದ್ದೀರಿ ಅಂತೇಳಿ ಎಲ್ಲರನ್ನ ಬಿಟ್ಬಿಟ್ಟ. ಆಯಿತು, ಎಲ್ಲರಿಗೂ ಭಾಳ ಸಂತೋಷ ಆಗಿ ಹೋಯಿತು. ಅಕ್ಕಿವಾಟ್ ವಿದ್ಯಾಸಾಗರಲ್ಲಿಗೆ ಶ್ರಾವಕರು ಬಂದಿದ್ದು ಎಲ್ಲ ಧನ್ಯ ಅಂದ್ರೆ ಅವರು ಧನ್ಯ ಅನ್ನೋದಕ್ಕೆ ಪ್ರಾರಂಭ ಮಾಡಿದರು. ನಾವು ಅಲ್ಲಿವರೆಗೆ ಹೋಗಿದ್ದು ಸಾರ್ಥಕ ಆಯಿತು, ಮತ್ತು ನಮಗೆ ಇಂಥ ಗುರು ಈ ಪ್ರಪಂಚದಲ್ಲಿ ಇರೋದು ಸಾರ್ಥಕ ಆಯಿತು. ಇವರಿಂದ ಇವತ್ತು ನಮ್ಮ ಧರ್ಮ ಉಳ್ಕೊಳ್ತು, ನಮ್ಮ ಪ್ರಾಣ ಉಳ್ಕೊಳ್ತು ಅಂತ ಹೇಳಿ ಇವರನ್ನು ಎಲ್ಲರೂ ಭಕ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಅಕ್ಕಿವಾಟ್ ವಿದ್ಯಾಸಾಗರರನ್ನು. ಇದರಿಂದ ಅಲ್ಲಿ ದೊಡ್ಡ ಪ್ರಭಾವನೆ ಆಗಿ ಹೋಯಿತು. ಎಲ್ಲಿ? ದೆಹಲಿ ಒಳಗಡೆ, ಅಂದರೆ ದಿಲ್ಲಿ ಒಳಗಡೆ ಭಾಳ ದೊಡ್ಡ ಪ್ರಭಾವನೆ ಆಗೋಯಿತು. ಅಷ್ಟಾದ ನಂತರ ಏನೇ ಆದರೂ ಕೂಡ
ದಿನ ಇದ್ದಲ್ಲಿ ಕತ್ಲಿರುತ್ತೆ, ಕತ್ಲಿದ್ದಲ್ಲಿ ದಿನ ಇರುತ್ತೆ. ಈಗ ಅನ್ಯ ಧರ್ಮೀಯರು ಇನ್ನೂ ಭಾಳ ಸಿಟ್ಟಾದರು. ಹೀಗೆಲ್ಲ ಪ್ರಭಾವನೆ ಆಯ್ತು ಇವ್ರದ್ದು. ಇಷ್ಟು ಸಮಯದಲ್ಲಿ ಏನಾಗಿತ್ತು, ಈಗ ಕರ್ನಾಟಕ ಇದೆಯಲ್ಲ, ಈ ಕರ್ನಾಟಕ ಪ್ರಾಂತ್ಯದಲ್ಲಿ ಬಿಜಾಪುರ ಇದೆಯಲ್ಲ, ನಿಮ್ಗೆ ಗೊತ್ತಿದೆ ಇದು. ಕರ್ನಾಟಕ ಪ್ರಾಂತ್ಯದಲ್ಲಿ ಬಿಜಾಪುರದಲ್ಲಿ ಆವಾಗ ಹೈದರಾಲಿ ಇದ್ದ. ಹೈದರಾಲಿ ಮತ್ತು ನಿಜಾಮುದ್ದೀನ್ ಇಬ್ಬರು ಇದ್ದರು ಆ ಸಮಯದಲ್ಲಿ. ಹೈದರಾಲಿ, ನಿಜಾಮುದ್ದೀನ್ ಅವರಿಗೆ ಭಾಳ ಸಿಟ್ಟು ಬಂತು. ನಮ್ಮ ರಾಜ ಹೀಗೆ ಮಾಡಿದ್ದಾನೆ ದಿಲ್ಲಿಯಲ್ಲಿ, ಭಾಳ ಸಿಟ್ಟು ಬಂತು ಅವ್ರಿಗೆ. ಹೈದರಾಲಿ ಮತ್ತು ನಿಜಾಮುದ್ದೀನ್ ಇಷ್ಟು ಸಿಟ್ಟು ಬಂತು ಅವರಿಗೆ. ಇಷ್ಟು ಸಿಟ್ಟು ಬಂತು, ಅವರು ಇಲ್ಲಿ ಆವಾಗ ಈ ಬಿಜಾಪುರದಲ್ಲಿ ಅವರ ಅಧಿಕಾರಿಗಳಿದ್ದರು. ಅವರು ಹೈದರಾಲಿ ಮತ್ತು ನಿಜಾಮುದ್ದೀನ್ ಅವರು ಸಿಟ್ಟು ಬಂದು ಜೈನ ಬಸ್ತಿಗಳು ಮತ್ತು ಜೈನ ಮೂರ್ತಿಗಳು ಎಲ್ಲೆಲ್ಲಿದ್ದಾವೆ ನೋಡ್ರಿ, ಅದನ್ನೆಲ್ಲ ಹೋಗಿ ಹೋಗಿ ಎಲ್ಲ ಒಡೆದಾಕೋದಕ್ಕೆ ಪ್ರಾರಂಭ ಮಾಡಿದರು. ಮೂರ್ತಿಗಳನ್ನೆಲ್ಲ ತಲೆ ತುಂಡು ಮಾಡಿ ಹಾಕಿದರು, ಕೈ ಕಾಲೆಲ್ಲ ತುಂಡು ಮಾಡಿ ಹಾಕಿದರು ಮೂರ್ತಿಗಳು. ಬಸ್ತಿ ಸಿಕ್ಕಿದಲ್ಲಿ ಬಸ್ತಿ ಎಲ್ಲ ಎಷ್ಟಾಗುತ್ತೋ ಅಷ್ಟು ಒಡೆದು ಹಾಕಿದರು ಬಸ್ತಿಗಳನ್ನು. ಹಿಂಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಯಾರು? ಹೈದರಾಲಿ ಮತ್ತು ನಿಜಾಮುದ್ದೀನ್. ಎಲ್ಲಿ? ಬಿಜಾಪುರದಲ್ಲಿ. ಅವಾಗ ಶ್ರಾವಕರು ಇನ್ನೇನು ಮಾಡ್ಯಾರು? ಶ್ರಾವಕರು ಆ ಮೂರ್ತಿಗಳನ್ನು ಸಾಕಷ್ಟು ಎಲ್ಲ ತೆಗೆದು ಎಷ್ಟೆಷ್ಟು ಆಗ್ತಾವೆ ಅಷ್ಟು ಮೂರ್ತಿಗಳನ್ನೆಲ್ಲ ಕೆಳಗಡೆ ಮಣ್ಣಿನಲ್ಲಿ ಮುಚ್ಚಿಟ್ಟುಬಿಟ್ರು ರಕ್ಷಣೆ ಮಾಡೋದಕ್ಕೋಸ್ಕರ. ಇಷ್ಟು ಪರಿಸ್ಥಿತಿ ಆಯಿತು. ಆವಾಗ ಇನ್ನೇನು ಮಾಡೋದು? ಮೂರ್ತಿಗಳನ್ನ ಹೇಗೆ ರಕ್ಷಣೆ ಮಾಡೋದು? ಎಲ್ಲ ಮಣ್ಣಿನಲ್ಲಿ ಮುಚ್ಚಿಟ್ರು ಸಾಕಷ್ಟು ಮೂರ್ತಿಗಳನ್ನ. ಆ ಸಮಯದಲ್ಲಿ ದಿಲ್ಲಿಯಲ್ಲಿ ಇರುವಂಥ ಈ ಅಕಿವಾಟ್ ವಿದ್ಯಾಸಾಗರ ಮಹಾರಾಜರಿಗೆ ಗೊತ್ತಾಯಿತು, ಈಗ ಕರ್ನಾಟಕ ಪ್ರಾಂತ್ಯದ ಬಿಜಾಪುರ ಜಿಲ್ಲೆಯಲ್ಲಿ ಹೈದರಾಲಿ ಮತ್ತು ನಿಜಾಮುದ್ದೀನ್ ಈ ರೀತಿ ಮಾಡ್ತಿದ್ದಾರೆ, ಮೂರ್ತಿಗಳನ್ನೆಲ್ಲ ಒಡೆದು ಹಾಕ್ತಿದ್ದಾರೆ ಅಂತ ಗೊತ್ತಾಯಿತು. ಆವಾಗ ಅಲ್ಲಿಂದನೇ ಮಂತ್ರಿಸಿಬಿಟ್ರು. ಏನಂದರೆ ಯಾವುದೇ ರೀತಿ ಈ ರೀತಿ ಮನುಷ್ಯರು, ಯಾವುದೇ ರೀತಿ ಧರ್ಮದ್ರೋಹಿಗಳು ಬಂದು ಮೂರ್ತಿಯನ್ನು ಹೊಡೆಯೋದು, ಬಸ್ತಿ ಹತ್ತಿರ ಬಂದರೆ ಅವರ ಯಾವ ಆಯುಧಗಳಿರ್ತಾವೆ ಅವು ಅವರಿಗೆ ವಾಪಸ್ ಹೊಡಿತಾವೆ. ಅವರದ್ದೇ ಆಯುಧ ಅವರಿಗೆ ತಲೆ ಮೇಲೆ ಹೊಡಿತಾವೆ. ಆ ರೀತಿ ಮಂತ್ರಿಸಿ ಬಿಟ್ಟರು ಅಲ್ಲಿಂದಾನೆ ದಿಲ್ಲಿ ಒಳಗಡೆ ಅಂತ. ಇವರು ಮತ್ತೆ ಬಂದ್ರಲ್ಲ, ಬಂದು ಮೂರ್ತಿಗಳನ್ನ ಹೊಡೆಯೋದಕ್ಕೆ ಬರ್ಬೇಕಾದ್ರೆ ಏನು ಹೊಡಿತಾರಲ್ಲ ಆ ಹೊಡೆತಗಳು ವಾಪಸ್ ತಿರುಗಿ ಇವರಿಗೆ ತಲೆ ಮೇಲೆ ಹೊಡೆಯೋದಕ್ಕೆ ಪ್ರಾರಂಭ ಆಯಿತು. ಎಲ್ಲ ಆಯುಧಗಳು ವಾಪಸ್ ಇವರ ತಲೆಗೆ ಹೊಡೆಯೋದಕ್ಕೆ ಪ್ರಾರಂಭ ಆದವು. ಎಲ್ಲನೂ ಇವರ ಶರೀರಗಳನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟು ಆಯುಧಗಳೆಲ್ಲ. ಆವಾಗ ಇವರಿಗೆ ಗೊತ್ತಾಯಿತು, ಇದು ಯಾವುದೋ ಒಂದು ದೊಡ್ಡ ಮಂತ್ರದ ಶಕ್ತಿ ಇದೆ, ಇಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಯಾವುದೋ ಒಂದು ಅತಿಶಯ ಪ್ರಕಟ ಆಗಿದೆ ಅಂಥೇಳಿ ಎಲ್ಲ ತಮ್ಮ ತಮ್ಮ ಸ್ಥಳಕ್ಕೆ ಹೋದರು. ಈ ಉಪಸರ್ಗ ಮಾಡೋದನ್ನೆಲ್ಲ ಬಿಟ್ಟರು. ಯಾರ್ಯಾರ? ಹೈದರಾಲಿ, ನಿಜಾಮುದ್ದೀನ್ ಇವರೆಲ್ಲ. ಇಷ್ಟ ಆದಮೇಲೆ ಈಗ ಆವಾಗ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಎಲ್ಲ ಕಡೆ ಒಂದು ಸತಿ ಎಲ್ಲ ಕಡೆ ದಂಗೆ ಅಂದರೆ ಜಗಳ ಎದ್ದಿತ್ತು. ಎದ್ದ ನಂತರ ಆ ಜಗಳ ನಿಧಾನ ಎಲ್ಲ ತಡೆದು ಹೋಯಿತು. ಆವಾಗ ಬಾದ್ಶಾನಿಗೂ ಕೂಡ ಗೊತ್ತಾಯ್ತಿದ್ದು, ಅಕ್ಬರ್ ಬಾದ್ಶಾನಿಗೆ ಗೊತ್ತಾಯಿತು, ಈ ಥರ ಮಾಡಿದ್ದಾರೆ ನಮ್ಮ ಮನುಷ್ಯರೆಲ್ಲನೋ ಅಂಥೇಳಿ ಭಾಳ ಬೇಸರ ಅನಿಸ್ತವನಿಗೆ. ಆವಾಗ ಅವನು ಜೈನ ಮುನಿಗಳಿಗೆ ವಿಹಾರಕ್ಕೆ ಯಾವುದೇ ರೀತಿ ಅಡ್ಡಿ ಆಗಬಾರ್ದು ಅಂಥೇಳಿ ತನ್ನ ಸಹಿ ಮಾಡಿ ತಾಮ್ರಪತ್ರದಲ್ಲೆಲ್ಲ ಬರೆಸಿಕೊಟ್ಟ. ಯಾರು? ಎಲ್ಲ ಸರ್ವಧರ್ಮ ಸಹೃದಯಾದ ಆ ರಾಜ ಅಕ್ಬರ್ ಬಾದ್ಶಾ. ಅವನಿಂದ ಎಲ್ಲ ಪ್ರಶಸ್ತಿಗಳನ್ನು ಪಡೆದು ಈಗ ಅಕಿವಾಟ್ ವಿದ್ಯಾಸಾಗರ ಮಹಾರಾಜರು ಎಲ್ಲ ವಾದಿಗಳನ್ನು ಗೆದ್ದು ವಿಜಯ ಪತ್ರಗಳನ್ನು ಪಡಿತಾ ಬರ್ತಾ ಇದ್ದಾರೆ. ಎಲ್ಲಿಗೆ? ಕಾಶಿಗೆ ಹೋದರು. ಅಲ್ಲಿಂದ ಕಾಶಿಗೆ ಹೋದರು. ಕಾಶಿ ಅಂತಿದೆಯಲ್ಲ, ಕಾಶಿಗೆ ಹೋದರು. ಬನಾರಸ್ ಏನಂತಿರಲ್ಲ, ಅಲ್ಲಿಗೆ ಹೋದರು. ಅಲ್ಲಿ ಸಾಕಷ್ಟು ವಾದಿಗಳನ್ನು ಗೆದ್ದರು. ಅಲ್ಲಿ ಬಹಳ ವಿದ್ವಾನ್ಗಳಿಂದ ವಿಜಯದ ಪತ್ರಗಳನ್ನು ಪಡೆದ ನಂತರ ಇನ್ನು ಈಗ ಕೊಲ್ಲಾಪುರಕ್ಕೆ ಬರಬೇಕು ಅಂತ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಎಲ್ಲಿಂದ? ದಿಲ್ಲಿಯಿಂದ ಕೊಲ್ಲಾಪುರಕ್ಕೆ ವಾಪಸ್ ಬರಬೇಕು ಅಂತ ಹೊರಡ್ತಾ ಇದ್ದಾರೆ. ನೋಡಿ ಎಷ್ಟು ವಿಶೇಷ ಘಟನೆ ಇದೆ ಅಂದರೆ, ಹೋಗೊತ್ತಿಗೆ ಅನಿವಾರ್ಯ ಕಾರಣ ಇತ್ತು ಅಂಥೇಳಿ ವಿದ್ಯೆಯ ಸಹಾಯದಿಂದ ಹೋಗಿದ್ರು. ಆದರೆ ಬರೋತ್ತಿಗೆ ವಿದ್ಯೆಯ ಸಹಾಯದಿಂದ ಅವ್ರು ಬಂದಿಲ್ಲ. ಅವರೀಗ ಬರೋತ್ತಿಗೆ ನಡ್ಕೊಂಬರ್ತಾ ಇದ್ದಾರೆ. ನೋಡಿ ಎಷ್ಟು ಈ ಕಥೆ ಒಳಗಡೆ ಎಷ್ಟು ರಹಸ್ಯ ಇದೆ ನೋಡಿ, ನೀವೇ ನೋಡಿ. ಹೋಗೊತ್ತಿಗೆ 1 ಗಂಟೆ ಒಳಗಡೆ ಹೋಗಿದ್ರು ನೋಡ್ರಿ ವಿದ್ಯೆಯ ಸಹಾಯದಿಂದ. ಆದರೆ ಬರೋತ್ತಿಗೆ ಅದರಿಂದ ಬಂದಿಲ್ಲ. ಅವರು ಬರೋತ್ತಿಗೆ ನಡ್ಕೊಂಡು ಬರ್ತಾ ಇದ್ದಾರೆ ಕೊಲ್ಲಾಪುರದವರೆಗೆ. ಆವಾಗ ಕೊಲ್ಲಾಪುರದವರೆಗೆ ನಡ್ಕೊಂಡು ಬಂದ್ರಲ್ಲ, ಈಗ ನೋಡ್ರಿ, ಈಗ ಅವರು ಕೊಲ್ಲಾಪುರವನ್ನು ಬಿಟ್ಟು ದಿಲ್ಲಿಗೆ ಹೋಗಿ ಎಲ್ಲ ಪ್ರಭಾವನೆ ಮಾಡಿ ಮರಳಿ ಬರೋತ್ತಿಗೆ 12 ವರ್ಷ ಮುಗಿದು ಹೋಗಿತ್ತು.
ಇಷ್ಟೆಲ್ಲ ಘಟನೆ ಆಗುತ್ತೆ. ಈಗ 12 ವರ್ಷ ಮುಗಿದಿದೆ ನೋಡ್ರಿ. 12 ವರ್ಷ ಮುಗಿದು ಹೋಗಿತ್ತು ಬಂಧುಗಳೇ. ಸಮಯ ಭಾಳ ಆಗೋಯ್ತು, ಸಮಯದ ನೋಡಿಲ್ಲ, ಕ್ಷಮಿಸಿ, ಸಮಯ ಭಾಳ ಆಗೋಯ್ತು. ಮುಂದಿನ ಕಥೆಯನ್ನು ನಾಳೆ ಬಂದು ಕೇಳ್ರಿ. ಸಮಯ ನೋಡಿಲ್ಲ. ಮಹಾವೀರ ಭಗವಾನರಿಗೆ ಜಯವಾಗಲಿ.